ನಮಸ್ಕಾರ ಸ್ನೇಹಿತರೆ, ಬೇಸಿಗೆ ಕಾಲ ಪ್ರಾರಂಭವಾಯಿತು ಅಂದರೆ ಅನೇಕ ರೀತಿಯ ಹಣ್ಣುಗಳನ್ನು ನಾವು ಮಾರ್ಕೆಟ್ನಲ್ಲಿ ಕಾಣಬಹುದು. ಸೀಸನಲ್ ಫ್ರೂಟ್ಸ್ ಅಂದರೆ ಆಯಾ ಕಾಲದಲ್ಲಿ ಸಿಗುವಂಥ ಹಣ್ಣುಗಳನ್ನು ತಿನ್ನೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಆರೋಗ್ಯದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಇಂತಹ ಹಣ್ಣುಗಳು ರುಚಿಕರವಾಗಿಯೂ ಇರುತ್ತವೆ. ಆದರೆ ಕೆಲವು ಹಣ್ಣುಗಳ ಪರಿಚಯವೇ ನಮಗೆ ಇರೋದಿಲ್ಲ. ಇಂತಹದ್ದೇ ಒಂದು ಹಣ್ಣು ಇಂದಿನ ವಿಡಿಯೋದಲ್ಲಿ. ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿವರಗಳನ್ನು ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಮ್ಮಲ್ಲಿ ಅನೇಕರಿಗೆ ಗೊತ್ತಿರದಂತಹ ಹಣ್ಣಿನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದನ್ನು ಮುಳ್ಳು ಹಣ್ಣು ಅಂತ ಕರೀತಾರೆ. ಕೊಟ್ಟೆ ಹಣ್ಣು, ಬೊಮ್ಮರಲೆ, ಬೆಂಬರ್ಲು ಅಂತ ಕೂಡ ಕರೀತಾರೆ. ಇಂಗ್ಲೀಷ್ನಲ್ಲಿ ಚುನ್ನಾ ಫ್ರೂಟ್ಸ್, ಚೂರ್ಣ ಫ್ರೂಟ್, ಜುಮ್ಮಾಬೆರಿ ಅಂತ ಕರೀತಾರೆ. ವೈಜ್ಞಾನಿಕವಾಗಿ ಝೈಜಿಫಸ್ ರುಗೋಸಾ ಅಂತ ಕರೀತಾರೆ. ನಿಮ್ಮ ಕಡೆ ಬೇರೆ ಬೇರೆ ಹೆಸರಿನಿಂದ ಈ ಹಣ್ಣನ್ನು ಕರೀತಾ ಇರಬಹುದು. ಹಾಗಾದರೆ ಬೇರೆ ಹೆಸರಿನಿಂದ ಕರೀತಾ ಇದ್ರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಂಪೂರ್ಣವಾಗಿ ಬಿಳಿ ಬಣ್ಣ ಇರೋದಿಲ್ಲ ಈ ಹಣ್ಣಿಗೆ. ತಿಳಿ ಗುಲಾಬಿ ಬಣ್ಣದ ಈ ಹಣ್ಣು ಹೆಚ್ಚು ರಸವಿಲ್ಲದ ಶುಷ್ಕ ಹಣ್ಣು. ಬಾಯೊಳಗೆ ಸಿಪ್ಪೆ ಸಹಿತ ಕರಗತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ, ಮಲೆನಾಡು, ಗುಡ್ಡ ಕಾಡುಗಳಲ್ಲಿ ಇದು ಲಭ್ಯ. ಈಗ ಅಪರೂಪವೆನಿಸಿರುವಂತಹ ಈ ಹಣ್ಣು ಮುತ್ತಿನಂತೆ ಆಕರ್ಷಕವಾಗಿರುತ್ತೆ. ಹೆಸರೇ ಹೇಳುವಂತೆ ಗಿಡದ ತುಂಬ ಮುಳ್ಳುಗಳಿರ್ತವೆ. ಪೊದೆ ರೂಪದ ಗಿಡ. ತೋಟದ ಬದಿಯಲ್ಲಿ ಇಳಿಜಾರು ಪ್ರದೇಶಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆಯುತ್ತೆ. ನೀರು ಹಾಕುವಂತಹ ಅಗತ್ಯವಿಲ್ಲ. ಮಳೆಗಾಲದಲ್ಲಿ ಸಿಗುವ ನೀರನ್ನೇ ವರ್ಷ ಪೂರ್ತಿ ಬಳಸಿಕೊಳ್ಳುವ ಸಾಮರ್ಥ್ಯ ಇದಕ್ಕೆ ಇದೆ. ಬೇಸಿಗೆಯ ದಿನಗಳಲ್ಲಿ ಅಂದರೆ ಮಾರ್ಚ್ನಿಂದ ಮೇ ತಿಂಗಳವರೆಗೆ ಗಿಡದ ತುಂಬ ಹಣ್ಣುಗಳನ್ನು ನೀವು ಕಾಣಬಹುದು. ಆದರೆ ಮುಳ್ಳನ್ನು ತಪ್ಪಿಸಿ ಹಣ್ಣನ್ನು ಕೀಳಬೇಕು. ಮಾರುಕಟ್ಟೆಯಲ್ಲಿ ಈ ಹಣ್ಣು ದೊರಕೋದು ಬಹಳ ಕಷ್ಟ. ಪಟ್ಟಣದ ಜನರಿಗೆ ಇದರ ಪರಿಚಯ ಇಲ್ಲ ಅಂತಲೇ ಹೇಳಬಹುದು. ನೀರು ನಿಲ್ಲದ ಇಳಿಜಾರಿನಲ್ಲಿ ಈ ಹಣ್ಣಿನ ಮರ ಬೆಳೆಯೋದ್ರಿಂದ ಕೀಟನಾಶಕಗಳಿಂದ ಮುಕ್ತವಾಗಿರುತ್ತೆ. ರುಚಿ ಮತ್ತು ಆರೋಗ್ಯವರ್ಧಕ ಅಂತ ಅನ್ಬಹುದು. ನಾವು ಸಣ್ಣವರಿದ್ದಾಗ ನಮ್ಮ ಶಾಲೆಯ ಮುಂಭಾಗದಲ್ಲಿ ಮಾರುಕಟ್ಟೆಯಲ್ಲಿ ಈ ಹಣ್ಣನ್ನು ಎಲೆಯ ಕೊಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇರ್ತಿದ್ರು. ಈ ಹಣ್ಣನ್ನು ಖರೀದಿಸಿ ತಿನ್ನೋದೇ ಒಂದು ಮಜಾ. ಇತ್ತೀಚಿನ ದಿನಗಳಲ್ಲಿ ಈ ಹಣ್ಣು ನೋಡಲಿಕ್ಕೆ ಸಿಗೋದೇ ಅಪರೂಪ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಮಲೆನಾಡಿನಲ್ಲಿ ಅಪರೂಪಕ್ಕಾದರೂ ಈ ಹಣ್ಣನ್ನು ನೀವು ನೋಡಬಹುದು. ಈ ಹಣ್ಣು ಸಿಕ್ಕಾಗ ಮಿಸ್ ಮಾಡ್ಕೊಳ್ಳದೆ ಈ ಹಣ್ಣನ್ನು ಪರ್ಚೇಸ್ ಮಾಡಿ ತಿನ್ನಿ. ರುಚಿಯ ಜೊತೆಗೆ ಆರೋಗ್ಯನೂ ಫ್ರೀಯಾಗಿ ಸಿಗತ್ತೆ. ಹಾಗಾದರೆ ಈ ಹಣ್ಣಿನಲ್ಲಿ ಯಾವ ಯಾವ ಔಷಧೀಯ ಗುಣಗಳಿದ್ದಾವೆ, ಇದರಿಂದ ನಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಈ ಹಣ್ಣಿನಲ್ಲಿ ಆಂಟಿ ಡಯಾಬಿಟಿಕ್, ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ, ಅನಾಲ್ಜೆಸಿಕ್, ಆಂಟಿ ಮೈಕ್ರೋಬಿಯಲ್ ಗುಣಗಳು ಹೇರಳವಾಗಿ ಇರೋದ್ರಿಂದ ಈ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಯರಿಯಾ ಅಂದರೆ ಅತಿಸಾರ, ಮೆಮೊರೇಜಿಯಾ ಅಂದರೆ ಅಧಿಕ ಋತುಸ್ರಾವ, ಕಾಫ್ ಅಂದರೆ ಕೆಮ್ಮು, ಹೈಪೋಟೆನ್ಷನ್ ಅಂದರೆ ಕಡಿಮೆ ರಕ್ತದೊತ್ತಡ, ಈ ಎಲ್ಲ ಸಮಸ್ಯೆಗಳಲ್ಲೂ ಈ ಹಣ್ಣನ್ನು ಸೇವಿಸೋದ್ರಿಂದ ಒಳ್ಳೆಯ ಪರಿಣಾಮವನ್ನು ನಾವು ಪಡೆಯಬಹುದು. ಈ ಗಿಡದ ತೊಗಟೆಯ ಕಷಾಯ ಅಥವಾ ಗಂಜಿ ಬಾಯಿ ಹುಣ್ಣು ನಿವಾರಕ. ಇದರಿಂದ ಬಾಯಿ ಮುಕ್ಕಳಿಸೋದ್ರಿಂದ ಬಾಯಿ ಹುಣ್ಣನ್ನು ನಾವು ಕಡಿಮೆ ಮಾಡ್ಕೋಬಹುದು. ಜೊತೆಗೆ ಬ್ಲೀಡಿಂಗ್ ಗಮ್ಸ್ ಅಂದರೆ ವಸಡಿನಲ್ಲಿ ರಕ್ತಸ್ರಾವ ಉಂಟಾಗ್ತಿದ್ರೂ ಕೂಡ ಈ ಕಷಾಯದ ಸೇವನೆ ಅಥವಾ ಬಾಯಿ ಮುಕ್ಕಳಿಸೋದ್ರಿಂದ ಪರಿಹಾರವನ್ನು ನಾವು ಪಡೆಯಬಹುದು. ವೆನರಲ್ ಸೋರ್ಸ್ ಅಂದರೆ ಲೈಂಗಿಕ ಹುಣ್ಣುಗಳು, ಈ ಸಮಸ್ಯೆಯಲ್ಲೂ ಕೂಡ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಕಾರ್ಬನ್ ಕ್ಲಸ್ ಅಂದರೆ ಚರ್ಮದ ಸೋಂಕು, ಇಂಥ ಸಂದರ್ಭಗಳಲ್ಲೂ ಇದು ಉಪಯೋಗಕ್ಕೆ ಬರುತ್ತೆ. ಇನ್ನು ಉದರ ಸಂಬಂಧಿ ರೋಗ, ಪಿತ್ತಬಾಧೆ, ಮಲಬದ್ಧತೆಗೂ ಕೂಡ ಇದನ್ನು ಉಪಯೋಗಿಸಬಹುದು. ಹಂಡೆಯಲ್ಲಿ ಸ್ವಲ್ಪ ತೊಗಟೆ ಹಾಕಿ ನೀರನ್ನು ಕಾಯಿಸಿ ಸ್ನಾನ ಮಾಡೋದ್ರಿಂದ ಮೈತುರಿಕೆ ನಿವಾರಣೆಯಾಗುತ್ತೆ. ಹಂಡೆ ಇಲ್ಲ ಅಂತಂದರೆ ಈ ತೊಗಟೆಯನ್ನು ನೀರಲ್ಲಿ ಕುದಿಸ್ಬಿಟ್ಟು ಆ ನೀರನ್ನು ಸ್ನಾನದ ನೀರಿಗೆ ಸೇರಿಸಿ ಸ್ನಾನ ಮಾಡಬಹುದು. ಸ್ನೇಹಿತರೆ, ಈ ಮುಳ್ಳು ಹಣ್ಣು ಅಥವಾ ಕೊಟ್ಟೆ ಹಣ್ಣಿನ ಲೈವ್ ಪ್ಲಾಂಟ್ ಅಂದರೆ ಜೀವಂತ ಗಿಡ ನಿಮಗೆ ಆನ್ಲೈನ್ನಲ್ಲಿ ಸಿಗ್ತಾ ಇದೆ. ಆದರೆ ಬೆಲೆ ಮಾತ್ರ ತುಂಬಾ ಹೆಚ್ಚಾಗಿದೆ. ಅಂದರೆ ಇದರ ಇಂಪಾರ್ಟೆನ್ಸ್ ಅಂದರೆ ಪ್ರಾಮುಖ್ಯತೆ ನಿಮಗೆ ಗೊತ್ತಾಗ್ತಾ ಇರಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಅತ್ಯಂತ ದುರ್ಲಭವಾಗಿರುವಂತಹ ಈ ಮುಳ್ಳು ಹಣ್ಣು ಅಥವಾ ಕೊಟ್ಟೆ ಹಣ್ಣು ಎಷ್ಟೊಂದು ರುಚಿಕರ, ಜೊತೆಯಲ್ಲಿ ಆರೋಗ್ಯಕ್ಕೂ ಕೂಡ ಎಷ್ಟು ಒಳ್ಳೆಯದು ಅಂತ ಹೇಳಿ. ಈ ಹಣ್ಣು ನಿಮಗೆ ಎಲ್ಲಾದರೂ ಸಿಕ್ಕರೆ ಖಂಡಿತವಾಗಿಯೂ ಬಿಡಬೇಡಿ. ಇದನ್ನು ಪರ್ಚೇಸ್ ಮಾಡಿ ಅಥವಾ ಎಲ್ಲಾದರೂ ಕಿತ್ಕೊಂಡು ಬಂದು ತಿನ್ನಿ. ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅಷ್ಟೇ ರುಚಿಕರ ಕೂಡ ಹೌದು. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.